ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ಸುಜಯ್ಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ಬನ್ನಿ, ನನ್ನ ಗಿಡದಲ್ಲಿ ನೀವೆಲ್ಲ ಕೇಳ್ತೀರಲ್ವಾ, ನಿಮ್ಮ ಗಿಡಕ್ಕೆ ಏನು ಹಾಕ್ತೀರಾ, ಇಷ್ಟು ಚೆನ್ನಾಗಿ ಹೂ ಬಿಡುತ್ತೆ, ಇಷ್ಟು ಚಿಕ್ಕ ಗಿಡ ಕೂಡ ತುಂಬ ಹೂ ಬಿಡುತ್ತೆ ಅಂತ. ಆದರೂ ನನ್ನ ಗಿಡದಲ್ಲಿ ಇವಾಗ ನಾನು 1 ತಿಂಗಳಿಂದ ಇದಕ್ಕೆ ನಾನು ಏನು ಹಾಕ್ತಿದ್ದೆಲ್ಲ ಅದನ್ನು ಹಾಕಲಿಲ್ಲ. ಹಾಗಾಗಿ ಹೂ ಸ್ವಲ್ಪ ಕಡಿಮೆನೂ ಆಗಿದೆ. ಅದಕ್ಕೆ ಇವತ್ತು ಮಾಡಲೇಬೇಕು ಅಂತ ಕೂತ್ಕೊಂಡು ಮಾಡ್ತಾಯಿದ್ದೀನಿ. ಯಾಕೆಂದರೆ ಟೈಮ್ ಇರಲಿಲ್ಲ. ಇಷ್ಟು ದಿವಸ 1 ತಿಂಗಳಿಂದ ಇದಕ್ಕೆ ಹಾಕಲಿಲ್ಲ ನಾನು. ಹಾಗಾಗಿ ಹೂಗಳೆಲ್ಲ ಸ್ವಲ್ಪ ಕಡಿಮೆನೇ ಆಗಿದೆ ಅನ್ಬೋದು, ಇಲ್ಲಾಂದರೆ ಇನ್ನೂ ಚೆನ್ನಾಗಿ ಹೂವು ಇರ್ತಿತ್ತು. ಅದಕ್ಕೆ ನೀವೆಲ್ಲ ಕೇಳಿದ ಹಾಗೆ ನಿಮಗೆಲ್ಲರೂ ಕೇಳ್ತಾನೆ ಇದ್ರಿ. ಮತ್ತು ನಿಮ್ಮ ಗಿಡದಲ್ಲಿ ಇಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಹೂ ಬಿಡುತ್ತೆ, ಏನಾಗ್ತೀರಾ ನಾವು ನೆಲದಲ್ಲಿ ನೆಟ್ಟರು ಇಷ್ಟು ಚೆನ್ನಾಗಿ ಬರ್ತಿಲ್ವಲ್ಲ ಅಂತ ಚಿಕ್ಕ ಚಿಕ್ಕ ಪಾಟಲ್ಲೇ ಕೂಡ ನನ್ನ ಗಿಡಗಳು ಇಷ್ಟು ಚೆನ್ನಾಗಿ ಹೂ ಬಿಡ್ತಾಯಿದೆ ನೋಡಿ. ಇದರಲ್ಲಿ ಮೆಣಸಿನ ಗಿಡ ನೆಟ್ಟಿದ್ದೆ ನಾನು. ಹುಳ ಬಂದುಬಿಟ್ಟಿದೆ. ಇದಕ್ಕೆ ನಾಳೆ ಔಷಧಿ ಮಾಡ್ತೀನಿ, ಇವತ್ತು ಮಾಡಲ್ಲ. ಇವತ್ತು ಒಂದು ಫರ್ಟಿಲೈಸರ್ ಮಾಡೋಣ. ಫರ್ಟಿಲೈಸರ್ ಅಂದರೆ ಈ ಗಿಡಕ್ಕೆ ಹಾಕಲಿಕ್ಕೆ. ಈ ಚಿಕ್ಕ ಚಿಕ್ಕ ಗಿಡ ಕೂಡ ಎಷ್ಟು ಹೂ ಬಿಡುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಹೂ ಬಿಡುತ್ತೆ. ಹಾಗೆ ತರಕಾರಿ ಗಿಡಕ್ಕೂ ಹಾಕ್ಬೋದು. ಇದನ್ನು ತರಕಾರಿಗೂ ಹಾಕ್ಬೋದು, ಹಾಗೆ ಹೂವಿನ ಗಿಡಕ್ಕೂ ಹಾಕ್ಬೋದು. ಹಾಗೆ 15 ದಿವಸಕ್ಕೊಮ್ಮೆ ಕೊಡಲೇಬೇಕು. 15 ದಿವಸಕ್ಕೊಮ್ಮೆ ಕೊಟ್ಟವಾಗ ಮಾತ್ರ ಇದು ಚೆನ್ನಾಗಿ ಬರುತ್ತೆ. ಯಾಕೆಂದರೆ 15 ದಿವಸಕ್ಕೆ ನಮಗೆ ಪೌಷ್ಟಿಕ ಆಹಾರ ಬೇಕೋ ಹಾಗೆ ಗಿಡಗಳಿಗೂ ಪೌಷ್ಟಿಕ ಆಹಾರ ಬೇಕೇ ಬೇಕು ಅಲ್ವಾ. ಹಾಗಾಗಿ ಇದನ್ನು ಮಾಡೋಣ. ಮನೆಯಲ್ಲೇ ಇರೋ ಅಂಥ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡೋ ಅಂಥದ್ದು, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ಲೈಕನ್ ಇರುತ್ತೆ ಪಕ್ಕದಲ್ಲಿ, ಅದನ್ನು ಒತ್ತಿದರೆ ಆಲ್ ಅಂತ ಬರುತ್ತೆ. ಆಲ್ ಬಟನ್ ಒತ್ತಿದರೆ ನಾನು ಹಾಕೋಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆನಾ? ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಹೂ ಬಿಟ್ಟಿದೆ ಅಲ್ವಾ, ಕಾಣಿಸ್ತಿದೆ ಅಲ್ವಾ ನಿಮಗೆ? ಈ ಥರ ಹೂ ಬಿಡಿದೆ, ಇನ್ನೂ ಚೆನ್ನಾಗಿ ಬಿಟ್ಟಿದೆ. ಮೊನ್ನೆ ನಾನು ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ, ಅದರಲ್ಲೆಲ್ಲ ತುಂಬ ಗಿಡಗಳು ಹಾಕಿದ್ದೀನಿ. ಇವಾಗ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಮೇನ್ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಟೀ ಪುಡಿ ಅರ್ಧ ಫ್ರೆಶ್ ಟೀ ಪುಡಿ ಇದೆ. ಇನ್ನು ಅರ್ಧ ಅದರಲ್ಲೇ ಇಷ್ಟಿದೆಯಲ್ಲ, ಇದರಲ್ಲಿ ಅರ್ಧನೂ ಟೀ ಮಾಡಿ ಸೋಸಿದ್ದು ಇದೆ. ಹಾಗೆ ತರಕಾರಿ ಸಿಪ್ಪೆ, ನಾವೆಲ್ಲ ವೇಸ್ಟ್ ಮಾಡ್ತೀವಲ್ವ, ತರಕಾರಿ ಸಿಪ್ಪೆ ಬೇಕು. ತರಕಾರಿ ಹಣ್ಣಿನ ಸಿಪ್ಪೆನೂ ಇರಲಿ, ತರಕಾರಿ ಸಿಪ್ಪೆ ಇರಲಿ. ಸೊಪ್ಪು ಬೇಡ, ಸೊಪ್ಪು ಕ್ಲೀನ್ ಮಾಡಿರ್ತೀವಲ್ಲ, ಸೋಸಿರ್ತೀವಲ್ಲ, ಆ ಸೊಪ್ಪು ಬೇಡ. ಅದೊಂಥರ ಮೊಸರು ಥರ ಆಗಿಬಿಡುತ್ತೆ ಕರಗಿ. ಹಾಗಾಗಿ ನಿಮಗೆ ತೋರಿಸ್ತೀನಿ ಮುಂದೆ ನೋಡಿ ಹೇಗಾಗುತ್ತೆ ಅಂತ. ಹಣ್ಣಿನ ಸಿಪ್ಪೆ, ಲಿಂಬೆ ಹಣ್ಣಿನ ಸಿಪ್ಪೆ, ಆಲೂಗಡ್ಡೆಗೆ ಯಾವ ತರಕಾರಿ ಬೇಕಾದ್ರೂ ಹಾಕಿ ನೀವು, ಪರವಾಗಿಲ್ಲ. ನಾನಿದು 3 ದಿವಸ ತರಕಾರಿ ಹಾಗೇ ಇಟ್ಟಿದ್ದೀನಿ. ಇವತ್ತು ಬೆಳಗ್ಗೆನೇ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಮತ್ತೆ ಮಧ್ಯಾಹ್ನ ಅಡುಗೆ ಆದಮೇಲೆ ಮತ್ತೆ ಸ್ವಲ್ಪ ಸಿಗುತ್ತೆ. ಆದರೆ ಬೇಡ, ಬೇಗ ಮಾಡ್ಕೊಂಬಿಡೋಣ ಅಂತ. ಸೊಪ್ಪಿತ್ತು ನೋಡಿ, ಅದನ್ನು ನಾನು ತೆಗೆದು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಬಕೆಟ್ ತೊಗೊಂಡಿದ್ದೀನಿ. ಮುಚ್ಚಳ ಇರೋಂಥ ಬಕೆಟ್ ತೊಗೋಬೇಕು. ಯಾಕೆ ಅಂತ ಹೇಳ್ತೀನಿ. ಹಾಗೆ ಈ ತರಕಾರಿ ಸಿಪ್ಪೆ ನಾನು 3 ದಿವಸದ ಒಟ್ಟಾಕಿಟ್ಟಿದ್ದೆಲ್ಲ, ಅದೆಲ್ಲ ಸಿಪ್ಪೆಗಳನ್ನು ನೀವು ಒಂದೇ ದಿವಸ ಸಿಪ್ಪೆ ಸಿಕ್ಕಿದರೆ ಸಾಕು, ಹಾಕ್ರಿ. ನನಗೆ ಸ್ವಲ್ಪ ಜಾಸ್ತಿ ಬೇಕಿತ್ತು, ತುಂಬ ಗಿಡಗಳಿದೆ. ಹಾಗಾಗಿ 2.5 ಲೀಟ್ರ್ ನೀರು ಹಾಕ್ತಾಯಿದ್ದೀನಿ. ಆ ಇದು ಅಂದರೆ ಸಿಪ್ಪೆಗಳನ್ನೆಲ್ಲ ಹಾಕಾದ್ಮೇಲೆ ನೀರು ಹಾಕಿದ್ದೀನಿ 2.5 ಲೀಟ್ರು. ಇವಾಗ ಅಕ್ಕಿ ಹಿಟ್ಟು 100 ಗ್ರಾಮ್ ಅಕ್ಕಿ ಹಿಟ್ಟು ತೊಗೊಂಡ್ರೆ 50 ಗ್ರಾಮು ಕಡಲೆ ಹಿಟ್ಟು, 50 ಗ್ರಾಮ್ ಟೀ ಪುಡಿ ತೊಗೋಬೇಕು. ಸಾಕಾಗುತ್ತೆ ಇದಕ್ಕೆ. ಅಂದರೆ ನೀವು ಯಾವ ಅಂದಾಜಿಗೆ ಮಾಡ್ತೀರಿ, ನಾನು ಕೂತ್ಕೊಂಡು ಬೆಳಗ್ಗೆನೇ ಮಾಡ್ತಾಯಿದ್ದೀನಿ. ಹಾಗೆ ಮತ್ತೆ 2.5 ಲೀಟ್ರ್ ನೀರು ಹಾಕ್ತಾಯಿದ್ದೀನಿ. ಯಾಕೆ ಮತ್ತೆ ಮೇಲೆ ಹಾಕ್ತಿದ್ದೀರಾ, ಒಟ್ಟಿಗೆ ಹಾಕ್ಬೋದು ಅಂತ ಕೇಳ್ಬೋದು ನೀವು. ಅದು ಚೆನ್ನಾಗಿ ಮಿಕ್ಸ್ ಕೊಡಲಿ ಅಂತ ಆ ಥರ ಮಾಡ್ತೀನಿ. ಕೈ ಹಾಕಬಾರ್ದು ಇವಾಗ. ಹಾಗಾಗಿ ಅದಕ್ಕೆ ಒಂದು ಕೋಲ್ ತೊಗೊಂಡು ನೀಟಾಗಿ ತಿರ್ಸ್ಬೇಕು, ಒಂದೇ ಕಡೆ ತಿರುಗಿಸ್ಬೇಕು. ಇದರಲ್ಲೇ ಇದು ಸಂಸ್ಕಾರ ಕೊಡೋದು ಅಂತ ಹೇಳ್ತಾರೆ. ಈಗ ನಾವು ಬೆಣ್ಣೆ ಇರುತ್ತಲ್ಲ, ಬೆಣ್ಣೆ ತುಪ್ಪ ಮಾಡಬೇಕಂದ್ರೆ ಅದಕ್ಕೆ ಸಂಸ್ಕಾರ ಕೊಡಬೇಕಲ್ವ. ಹಾಗೆ ಈ ಥರ ನೋಡಿ, ಇದ್ರಲ್ಲಿ ಕಸ ಬಂದರೂ ತೆಗೆದುಬಿಡಬೇಕು. ಏನಾದ್ರು ಕಸ ಇದ್ದರೆ ಅಂಟ್ಕೊಂಡ್ಬಿಡುತ್ತೆ. ಎಲ್ಲ ತೆಗೆದು ನೋಡಿ. ಇವಾಗ ನಾನು ಗಟ್ಟಿಯಾಗಿ ಮುಚ್ಚಳ ಹಾಕಿಡಬೇಕು. ಯಾಕೆ ಅಂದರೆ ಸೊಳ್ಳೆ ಆಗುತ್ತೆ. ಸೊಳ್ಳೆ ಆಗಬಾರ್ದು ಅಂದರೆ ಸೊಳ್ಳೆನೂ ಆಗುತ್ತೆ, ಕೆಲವು ಹುಳ ಅಂತ ಆಗುತ್ತೆ, ಬಾಲ್ ಹುಳ ಅಂತ, ಅದು ಆಗಬಾರ್ದು. ಹಾಗಾಗಿ ಗಟ್ಟಿಯಾಗಿ ಮುಚ್ಚಳ ಮುಚ್ಚಿಡಬೇಕು. 5 ದಿನ ಆದಮೇಲೆ ತೆಗೆದು ಒಂದು ಸಲ ತಿರುಗಿಸಿ ಮತ್ತೆ ಹಾಕಿಡಬೇಕು. ಮತ್ತು 4 ದಿನ ಆದಮೇಲೆ ತೆಗಿಬೇಕು. ಇವಾಗ 9 ದಿನ ಆಗಿದೆ ಒಟ್ಟು ನನಗೆ. 9 ದಿನ ಆದಮೇಲೆ ನಾನು ಮಧ್ಯದಲ್ಲಿ ಒಂದು ದಿವಸ ತೆಗೆದು ತಿರ್ಸಿದ್ದೀನಿ. ಆದರೆ ಅದು ನನ್ನ ವೀಡಿಯೋ ಆಗಲಿಲ್ಲ ಅದು. ಅದಕ್ಕೆ ಇವಾಗ 9 ದಿವಸ ಆದಮೇಲೆ ನಾನು ಎಲ್ಲ ಸಿಪ್ಪೆ ನೋಡಿ, ಎಲ್ಲ ಅದರ ಸಾರಾಂಶ ಎಲ್ಲ ಬಿಟ್ಟಿದೆ. ಅದರಲ್ಲಿ ಏನೂ ಇರಲ್ಲ, ಎಲ್ಲ ಸಾರಾಂಶ ಹೊರಗೆ ಬಂದಿದೆ ಅಲ್ವಾ, ನೀರಲ್ಲೆಲ್ಲ ಮಿಕ್ಸ್ ಆಗಿದೆ. ಅದರಲ್ಲಿರೋ ಅಂಥ ಔಷಧಿ ಗುಣ ಅಥವಾ ಏನಿದೆ ಅದರಲ್ಲೆಲ್ಲ ಹೊರಗೆ ಬಂದುಬಿಟ್ಟಿದೆ, ಫರ್ಟಿಲೈಸರ್ ಆಗಿದೆ. ಇವಾಗ ಇದನ್ನು ನಾವು ಈ ಸಿಪ್ಪೆಗಳನ್ನೆಲ್ಲ ಹಿಂಡಿ ತಕ್ಕೊಂಬಿಡೋಣ. ನಿಮಗೆ ಕೈಯಲ್ಲಿ ಮುಟ್ಲಿಕ್ಕಾಗಲ್ಲ ಅಂದರೆ ನೀವು ಸೋಸೋದಿದ್ದರೆ ತಕ್ಕೊಳ್ಳಿ. ಸೋಸೋದ್ರಲ್ಲಿ ಅಥವಾ ಬಟ್ಟೆಯಲ್ಲೋ ಗೋಣಿ ಚೀಲದಲ್ಲೋ ಸೋಸ್ಬೋದು. ನನಗೆ ಈ ಥರನೇ ಇಷ್ಟ ನನಗೆ. ಹಾಗಾಗಿ ನಾನು ನೀಟಾಗಿ ಎಲ್ಲ ತಕ್ಕೊಂಡು ತೋರಿಸ್ತೀನಿ. ಆಯಿತು ನೋಡಿ, ಎಲ್ಲ ತೆಗೆದಿದ್ದೀನಿ. ಎಲ್ಲ ಸಿಪ್ಪೆ ಬಂದಿದೆ ನೋಡಿ, ಇಷ್ಟು ಸಿಪ್ಪೆ ಸಿಕ್ಕಿದೆ ನಮಗೆ. ಇದನ್ನು ಕೂಡ ನಾನು ಬೇರೆ ಥರದಲ್ಲಿ ಉಪಯೋಗಿಸ್ಕೊತೀನಿ, ಅದು ಮುಂದೆ ಹೇಳ್ತೀನಿ.
ಅದನ್ನು ಕೂಡ ಬಿಡೋದಿಲ್ಲ ನಾನು, ಯಾಕೆಂದರೆ ನೋಡಿ ಇದು ಗಟ್ಟಿ ಹಾಗೇ ಇದೆ, ಕರಗಲಿಲ್ಲ. ಕಾಣಿಸ್ತಾ ಇದೆ ಅಲ್ವ ನಿಮಗೆ? ನೋಡಿ ಸಿಪ್ಪೆಗಳೆಲ್ಲ ಹಾಗೆ ಗಟ್ಟಿ ಇದೆ, ಮೆತ್ತಗಾಗಿದೆ, ಬಿಟ್ಟರೆ ಕರಗಲಿಲ್ಲ. ಅದೇ ಸೊಪ್ಪೆಲ್ಲ ಹಾಕಿದರೆ ಕರಗಿ ಮೊಸರು ಥರ ಆಗುತ್ತೆ. ನೋಡಿ ಈ ಥರ ಗಿಡಗಳಿಗೆಲ್ಲ ಹಾಕಿದ್ದೀನಿ ನಾನು. ಇದಕ್ಕೆಲ್ಲ ನೋಡಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಮೊನ್ನೆ ಒಂದು ಸ್ವಲ್ಪ ಇತ್ತು ಹಾಕಿದ್ದೆ, ಆದರೆ ಮಾಡದೆ ತುಂಬ ದಿನ ಆಯಿತು. ಕೆಲವು ಗಿಡಗಳಿಗೆ ಹಾಕಲಿಲ್ಲ. ನೋಡಿ ಇದನ್ನು ಹಾಗೆ ಇಟ್ಕೊಂಡ್ಬಿಡೋಣ. ಆಯಿತು, ಇದು ಎತ್ತಿಟ್ಕೊಂಡ್ಬಿಡೋಣ. ಇವಾಗ ಇದು ಫರ್ಟಿಲೈಸರ್ ಇದೆಯಲ್ಲ, ಸಿಪ್ಪೆ ಎಲ್ಲ ಎತ್ತಿಟ್ಟಿದ್ದನ್ನ ಆ ಕಡೆ ಇಟ್ಟಾಯಿತು. ಈಗ ಫರ್ಟಿಲೈಸರ್ ಇದೆಯಲ್ಲ, ಇದಕ್ಕೆ ನಾವು ಒಂದು ಸ್ವಲ್ಪ ಗಟ್ಟಿ ಇರೋದನ್ನ ನಾನು ಬೇರೆ ಕಡೆ ತುಂಬಿಟ್ಕೊತೀನಿ ಒಂದು ಬಾಕ್ಸಲ್ಲಿ. ಯಾಕೆ ಅಂದರೆ ನೋಡಿ ತುಂಬ್ತಾ ಇದ್ದೀನಿ. ನೋಡಿ ಇಷ್ಟು ಗಟ್ಟಿ ಇದೆ, ನೋಡಿ ಕಾಣಿಸ್ತಾ ಇದೆಯಲ್ವಾ? ದಪ್ಪ ಅಂತೀವಿ, ಮಂದ ಅಂತೀವಿ, ಇಷ್ಟಿದೆ. ನಾವೊಂದು ಡಬ್ಬ ತೊಗೊಂಡು ಅದಕ್ಕೆ ಸ್ವಲ್ಪ ತುಂಬಿಟ್ಕೊತೀನಿ. ಯಾಕೆಂದರೆ ಇದು ಒಂದು ತಿಂಗಳ ಎಷ್ಟು ದಿವಸ ಬೇಕಾದ್ರೂ ಯೂಸ್ ಮಾಡ್ಬೋದು ನೀವು. ಆದರೆ 9 ದಿವಸ ಬಿಡಲೇಬೇಕು ತರಕಾರಿ ಸಿಪ್ಪೆನ ಒಂದಿದ್ರಲ್ಲಿ. ಹಾಗೆ ಇವಾಗ ಮುಚ್ಚಳ ಹಾಕಿ, ಗಟ್ಟಿ ಮುಚ್ಚಳ ಹಾಕಿ ಇಟ್ಕೊಂಡ್ಬಿಡ್ತೀನಿ ಒಂದು ಸೈಡಿಗೆ. ಅದು ಯಾವಾಗಾದ್ರೂ ಯೂಸ್ ಮಾಡ್ಕೋಬೋದು, 15 ದಿವಸಕ್ಕೂ ಬೇಕಲ್ವ ನಮಗೆ. ಹಾಗಾಗಿ ಇವಾಗ ನಾನು ಅದಕ್ಕೆ 3/4 ಭಾಗ ನೀರು ಹಾಕ್ತಾಯಿದ್ದೀನಿ. ಅಂದರೆ 1/4 ಭಾಗ ಇತ್ತಲ್ವ ಫರ್ಟಿಲೈಸರು, ಅದಕ್ಕೆ ಇನ್ನು ಅರ್ಧ ನೀರು ಹಾಕಿದ್ದೀನಿ. ಅರ್ಧಕ್ಕರ್ಧ ನೀರು ಹಾಕಿದರೂ ನಡೆಯುತ್ತೆ. ಇವಾಗ ನಾನು ಗಿಡಗಳಿಗೆಲ್ಲ ಹಾಕ್ತೀನಿ, ತೋರಿಸ್ತೀನಿ ಬನ್ನಿ. ನೋಡಿ ಎಲ್ಲ ಈಗ ಪುಟ್ಟ ಗಿಡಗಳು ಕೂಡ ನೆಟ್ಟಿದ್ದೀನಿ ನಾನು, ಅದಕ್ಕೂ ಹಾಕಬೇಕು. ತೋರಿಸ್ತೀನಿ ಬನ್ನಿ. ಎಲ್ಲ ಗಿಡಗಳಿಗೂ ಹಾಕಬೇಕು ನಾನು, ಯಾಕೆಂದರೆ ಗಿಡಗಳೆಲ್ಲ ಹೂವು ಕಡಿಮೆ ಆಗಿಬಿಟ್ಟಿದೆ. ಮೊನ್ನೆ ನಾನೊಂದು ಗಾರ್ಡನ್ ವಿಡಿಯೋ ಹಾಕಿದ್ದೀನಲ್ವಾ, ಅದರಲ್ಲಿ ನೋಡಿ ಹೂವು ಸ್ವಲ್ಪ ಕಡಿಮೆ ಹೂವು ಇದೆ ಅಂತ ನೀವು ಅಂದ್ಕೊತೀರಾ, ಆದರೆ ನನ್ನ ಲೆಕ್ಕದಲ್ಲಿ ಕಡಿಮೆ ಆಯ್ತದು. ಯಾಕೆಂದರೆ ಎಲ್ಲ ಸುಮಾರು ನೋಡಿ ಹೂವು ಬಿಟ್ಟಿದೆ, ಕಾಣಿಸ್ತಾ ಇದೆಯಲ್ವಾ? ಎಲ್ಲ ಗಿಡಕ್ಕೂ ಹಾಕ್ತಿದ್ದೀನಿ ನಾನು. ಬುಡನೇ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ, ಯಾಕೆಂದರೆ ಸುಳ್ಳು ಹೇಳಬಾರ್ದಲ್ವಾ, ನೀವು ಸುಳ್ಳು ಅಂದ್ಕೋಬಾರ್ದು. ಹಾಗಾಗಿ ನನಗೆ ಇಡಲಿಕ್ಕೆ ಜಾಗನೇ ಇಲ್ಲ, ಆದರೂ ಅದರಲ್ಲೇ ಇಟ್ಟು ಗಿಡಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ ಎಲ್ಲ ಗಿಡಗಳಿಗೂ ಹಾಕ್ತಾಯಿದ್ದೀನಿ ನಾನು. ಇದು ನಾನೇ ಮಾಡಿದಂಥ ಪಾಟ್ಗಳು ಎಲ್ಲ. ಮುಂದೆ ಬರುತ್ತೆ ಅದೆಲ್ಲ ವಿಡಿಯೋ, ನಿಮಗೆ ಪಾಟ್ ಮಾಡೋದು ಹೇಗೆ ಸುಲಭವಾಗಿ ಅಂತ ಹೇಳ್ಕೊಡ್ತೀನಿ.